ಗೈಸ್ ನೀವು 5 ಗಂಟೆಗೆ ನೋಡಿದ್ರಲ್ಲ ಅವಾಗ ಹೆಂಗಿತ್ತು ಈ ಸ್ಪೇಸ್ ಇವಾಗ ಹೆಂಗಿದೆ ಅಂತ ಹೇಳಿ ಒಂದ್ಸಲಿ ನೋಡ್ಬಿಡ್ರಿ. ಜನ ಅಲ್ಲೊಬ್ರಲ್ಲೊಬ್ರು ತಿರ್ಗಾಡ್ತಾ ಇದಾರೆ. ಬಹಳ ಜನ ಇಲ್ಲ ಇವಾಗ, ಅಲ್ಲೊಬ್ರು ಅಷ್ಟೇ ಓಡಾಡಕತ್ತಾರ. ಅವಾಗ ಎಷ್ಟು ಜನ ಇದ್ರು, ಅವಾಗ ಕಾಲಿಡಕ್ ಜಾಗ ಇರ್ಲಿಲ್ಲ, ಅಷ್ಟು ಮಂದಿ ಇತ್ತು. ಬಟ್ ಇವಾಗ ಯಾರು ಇಲ್ಲ. ಇವಾಗ ಇಲ್ಲಿ ಡಾನ್ಸ್ ಮಾಡಿದ್ರು ಕೇಳೋರಿಲ್ಲ, ಡ್ಯಾನ್ಸ್ ಅಲ್ಲ ಬೇರೆ ಏನೇನೋ ಮಾಡ್ತಾರಲ್ಲ ಅದು ಮಾಡಿದ್ರು ಕೇಳೋರಿಲ್ಲ. ನಿಜ. ಯಾಕಂದ್ರೆ ಜನಗಳು ತುಂಬಾ ಬಿಸಿ ಇರ್ತಾರೆ, ಅವ್ರ ಕೆಲ್ಸಕ್ಕೆ ಅವ್ರು ಬಡದಾಡಿ ಹೋಗೋದ್ರಾಗೆ ಬಿಸಿ ಆಗಿರ್ತಾರ. ಅವ್ರು ಯಾರ್ದು ಏನ್ ಕೇಳಿ ಏನ್ ಮಾಡೋದೈತಿ ಅಂತಾರ ಅವ್ರು. ಇವಾಗ ನೋಡ್ರಿ ಫುಲ್ ನಾನು 5 o'clock ಏನ್ ನೋಡಿದ್ನಲ್ಲ ಅವಾಗೆಲ್ಲ ಖಾಲಿ 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 ಇದು ಜಾಸ್ತಿ ಜನ ಐತಿ. ಇವಾಗ ಫುಲ್ ಖಾಲಿ 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 ಅದ. ಇಂತ ಖಾಲಿ ಏರಿಯಾ ಒಳಗ, ಡೇಂಜರ್ ಏರಿಯಾ ಒಳಗ ನಾವ್ ಇಬ್ರೇ ಹೆಣ್ಮಕ್ಳು ಹೆಂಗ್ ಡ್ಯಾನ್ಸ್ ಮಾಡಕತ್ತೀವಿ ನೋಡ್ರಿ. ನಮ್ಗಿದು ಕಾಮಿಡಿ ಅನ್ಸಕತೈತಿ. ಯಾರು ನೋಡಿದ್ರಂದ್ರೆ ಯಪ್ಪ ಇವ್ರಿಬ್ರೆ ಹೆಂಗ್ ಓಡಾಡಕತ್ತಾರಲ್ಲ ಅಂತ ಅಂತೀರಿ, ಗ್ಯಾರಂಟಿ ನನಗೆ ಗೊತ್ತೈತಿ. ಬಟ್ ನಮ್ಗೇನು ಇದು ಅನ್ಸಾಕತ್ತಿಲ್ಲ. ಪರ್ಟಿಕ್ಯುಲರ್ ಆಗಿ ನಾವ್ ಇಷ್ಟೊಂದು ಹ್ಯಾಪಿಯಾಗಿ ಇಷ್ಟೊಂದು ಚೆನ್ನಾಗಿ ತಿರ್ಗಾಡಕತ್ತೀವಿ ಏನಕ್ಕ ಅಂತಂದ್ರೆ ಇಲ್ಲಿ ಏನ್ ನಡ್ಯಾಕತ್ತದಂತ ನಿಮಗ್ ತೋರ್ಸಕ್. ಓಕೆನಾ? ಇಷ್ಟ ಧೈರ್ಯ ಮಾಡಿ ನಾವಿಬ್ರು ಏನಕ್ ಬಂದೀವಿ ಅಂದ್ರೆ ಇಲ್ಲಿ ಹೆಂಗ್ ಇರ್ತದ ಸಿಚುವೇಶನ್ ಅಂತ ತೋರ್ಸಕ. ಓಕೆನಾ? ಇವಾಗ ನೋಡಿ, ನಾನೇನೋ ಬೆಂಗಳೂರಿಗೆ ಒಂದಿಷ್ಟು ದಿನ ಆಯ್ತು, ನನಗ್ ಗೊತ್ತಿದೆ. ರೇಷ್ಮಾ ಅಕ್ಕ ಇವತ್ ನೋಡ್ತಿದ್ದಾಳೆ ಮೆಜೆಸ್ಟಿಕ್. ಇದೇ ರೀತಿ ಅಕ್ಕ ಇನ್ನು ಅವಾಗ ಜಸ್ಟ್ ಬಂದಾರ ಹೋಗ್ಯಾರ. ಕೆಲವೊಬ್ರು ಫಸ್ಟ್ ಟೈಮ್ ಮೆಜೆಸ್ಟಿಕ್ ಬಂದಿರ್ತೀರಿ, ಎಲ್ಲಿ ಹೆಂಗ್ ನಿಂದ್ರಬೇಕಂತ ಗೊತ್ತಿರಲ್ಲ. ಯಾವ ಜಾಗದಾಗ ನಿಂತ್ರ ಚೆನ್ನಾಗಿರುತ್ತೆ ಜನ, ಯಾವ ಜಾಗದಾಗ ನಿಂತ್ರ ಕೆಟ್ಟದಿರುತ್ತೆ ಜನ ಅಂತ ಗೊತ್ತಿರಲ್ಲ. ಎಲ್ಲೋ ಹೋಗಿ ನಿಂದಿರ್ತೀರಿ, ಅಲ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ತಾರ ಗೊತ್ತಾಯ್ತಲ್ಲ, ಯಾವ ರೀತಿ ನೋಡ್ತಾರ ಜನ. ಇರ್ಲಾರ್ದಲ್ಲಿ ಹೋಗಿ ನಿಂತ್ರೆ ಯಾವ ರೀತಿ ನೋಡ್ತಾರ ಜನ, ಇದ್ದಲ್ಲಿ ನೋಡಿದಾಗ ಯಾವ ರೀತಿ ನೋಡ್ತಾರ ಅನ್ನೋದೇ ಇವತ್ತ ಕತೆ. ಪೊಲೀಸರು ನೋಡ್ರಿ ಇಲ್ಲಿ ಕಾಯಕತ್ತಾರ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದೇ ಬಹಳ ಡೇಂಜರ್ ಏರಿಯಾ ಇದು. ಈ ಕಡೆಯಿಂದ ಆ ಕಡೆ ಪೊಲೀಸ್ ಇದು ರೈಲ್ವೆ ಸ್ಟೇಷನ್ ಹೋಗುವಂತ ಏರಿಯಾ ಇದು. ಇಲ್ಲಿ ಬಹಳಷ್ಟು ದಂಧೆಗಳು ನಡೀತಿದ್ವು, ಬಹಳಷ್ಟು ಜನ ನಿಂದಿರ್ತಿದ್ರು. ಬಟ್ ಇವಾಗ ಎಲ್ಲಾ ಅಲರ್ಟ್ ಆಗ್ಯಾರ ಮಂದಿ. ಸೊ ನೋಡ್ರಿ ಪೊಲೀಸರು ಅವ್ರು ವರ್ಕ್ ಮಾಡಾಕತ್ತಾರ. ಈ ಟೈಮಿಗೆ ಖುಷಿ ಆಗಕತ್ತೈತಿ. ಅಕ್ಕ ಹಂಗ ಅನ್ಕೊಂಡ್ಬಿಟ್ಟಾಳೋ ಬಟ್ ರಿಯಾಲಿಟಿ ಬ್ಯಾರೆ ಐತಿ. ಹೇಳ್ತೀನಿ ನಿಮಗ್, ರಿಯಾಲಿಟಿ ಬ್ಯಾರೆ ಐತಿ. ಹೌದಾ? ಹೌದು. ಏನಪ್ಪ ರಿಯಾಲಿಟಿ ಅಂತಂದ್ರೆ ಇಲ್ಲಿ ಮಾತ್ರ ಸ್ಟ್ರಿಕ್ ಮಾಡವ್ರೆ. ಇವಾಗ ಏನ್ ಗೊತ್ತಾ, ಇಲ್ಲಿ ಸ್ಟ್ರಿಕ್ ಮಾಡವ್ರ, ಇಲ್ಲಿ ನಿಂದ್ರಲ್ಲ. ಇವಾಗ ಅವಾಗ್ಲೇ ನೀವ್ ನೋಡಿದ್ರಿ, ಇವಾಗ ಆ ಜಾಗಕ್ಕೆ ಹೋಗ್ಬಿಟ್ರೆ ಅಲ್ಲಂತೂ ನಡೀತಾ ಇರುತ್ತೆ ಫುಲ್ಲು. ಅವ್ರ ಪಾಡಿಗೆ ಅವರು ಬಂದವ್ರನ್ನೆಲ್ಲ ಡಿಸ್ಟರ್ಬ್ ಮಾಡ್ಕೊಂತ, ಯಾವನೋ ಹುಡುಗ ಹೋಗ್ತಿದ್ದಂದ್ರೆ ಬಾ ಇಲ್ಲಿ ಅಂತ ಕರೀತಾ, ಅವಾಗ್ಲೇ ಒಂದು ಅವ್ರಿಗೆಲ್ಲ ಇನ್ಸಿಡೆಂಟ್. ಇವಾಗ ಎಲ್ಲಿ ಬಂದಿವಿ ಅಂತಂದ್ರ, ಎಲ್ಲಿ ಬಂದಿದೀವಿ ವರ್ಷ ಹೇಳಿ. ನಮ್ಮೂರ್ ಬಸ್ ಸ್ಟ್ಯಾಂಡಿಗೆ ಅಂತ ಹೇಳಲ್ಲ, ನಮ್ಮೂರ್ ಬಸ್ಗಳು ಹೋಗುತ್ತಲ್ವಾ ನಮ್ಮೂರಿಗೆ, ಅಂದ್ರೆ ಗುಲ್ಬರ್ಗ, ಉತ್ತರ ಕರ್ನಾಟಕ. ಓಕೆನಾ? ಉತ್ತರ ಕರ್ನಾಟಕ ಬಸ್ಗಳು ಏನು ಒಂದೇ ಕಡೆ ಸ್ಟಾಪ್ ಆಗ್ತಾವ. ಅಲ್ಲಿ ಬಂದಿವಿ. ನಮ್ಮ ಬಸ್ ಕಂಡಕ್ಟರ್ಗಳು ಹೆಂಗ ಪ್ಯಾಸೆಂಜರ್ಸ್ ಗಳಿಗೆ ಕರೀತಾರ ಅನ್ನೋದು ನೋಡಮ್ಮ. ಕೂಗ್ತಾರೆ ಅಂತ ಬರೀ ತೋರಿಸ್ತೀನಿ ನಾನು ನಿಮ್ಗೆ. ನನ್ ಬಾಯಿಗೆ ಬರೀ ಪೇಷಂಟ್ ಅಂತಾನೆ ಬರ್ತಾವ. ಪೇಷಂಟ್ ಗಳ ಜೊತೆ ಅಲ್ಲೇ ಅವ್ರ ಜೊತೆನೆ ಯಾವಾಗ್ಲೂ ನನ್ ಪೇಷಂಟ್ ಗಳ ಜೊತೆನೆ ಗುದ್ದಾಡೋದನ್ನ, ಅದಕ್ಕೆ ಪಾಪ ಪೇಷಂಟ್ ಅಂತಿದ್ದಾರೆ. ಪ್ಯಾಸೆಂಜರ್ಸ್ ಗೆ ಹೆಂಗ್ ಕರೀತಾರ ನೋಡ್ರಿ. ಪೇಷಂಟ್ ಆಗಿದ್ರೆ ಸಾಕು, ನೀನ್ ಪೇಷಂಟ್ ಆಗಲ್ಲ ಬಾ ಬರ್ತೀನಿ. ಬನ್ನಿ ಈಗ ನಮ್ಮ ಬಸ್ ಕಂಡಕ್ಟರ್ಸ್ ಗಳು ಹಿಂಗ ಪ್ಯಾಸೆಂಜರ್ಸ್ ಗಳಿಗೆ ಕರೀತಾರ, ಅಟ್ರಾಕ್ಟ್ ಮಾಡ್ತಾರೆ. ಬರೀ ನೋಡೋಣ, ಇಲ್ಲಿ ನೋಡ್ರಿ ಕರೆಯಕತ್ತಾರ ನೋಡ್ರಿ. ಅಲ್ಲಿ ನೋಡ್ರಿ ಹೆಂಗ್ ಕರ್ಕೊಂಡ್ ಹೊಂಟ್ರ ನೋಡ್ರಿ. ನಮ್ಮ ಬಸ್ಸಿಗೆ ನಡೀರಿ ಅಂತ ಹೇಳಿ. ಕಲಬುರ್ಗಿ ಯಾವ್ದು ಹೋಗ್ತದ್ರಿ ಸರ್? ಡೈಲಾಗ್ ಹೇಳ್ಬಿಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಒಂದ್ಸಲಿ ನಿಮ್ ಬಸ್ ಯಾವ್ದ್ರಿ ಕರೀರಿ, ಪ್ಯಾಸೆಂಜರ್ಸ್ ಹೆಂಗ್ ಕರಿತೀರಿ? ವಿಡಿಯೋ ಮಾಡ್ತೀವಿ. ಅಷ್ಟೇನಾ? ಸುರ್ಪುರ್ ಮೇಲೆ ಲಿಂಗಸೂರ್, ಸುರ್ಪುರ್, ಶಾಪುರ್ ಹಂಗ್ ಕರಿಬೇಕು. ಮತ್ತೆ ಯಾವ ಊರು ಒಂದ್ಸಲ ಟಕ್ಕ ಕೇಳ್ಬಿಡ್ರಿ ನೋಡಮ್. ನೋಡ್ರಿ ನಮ್ ಅಡ್ಡ ಬಂದ್ಮೇಲೆ ನಮ್ಮವ್ರ ಎಲ್ಲಾರು ಸಿಗ್ತಾರ ನೋಡ್ರಿ. ಇಲ್ಲಿ ನಮ್ ಗುಲ್ಬರ್ಗಾದವ್ರು ಎಲ್ಲಾರು ಸಿಗ್ಲತ್ತಾರ, ಉತ್ತರ ಕರ್ನಾಟಕದವ್ರು. ಆಕ್ಚುಲಿ ಮಾಡ್ತೀವಿ ನೋಡ್ರಿ. ನೋಡಿ ಇದೇ ತರ ಕಸ್ಟಮರ್ಸ್ ಇನ್ನೊಂದ್ಸಲಿ ಒನ್ಸ್ ಮೋರ್ ಬಳ್ಳಾರಿ ಸಿರುಗುಪ್ಪ ಸಿಂಧೂರ್. ನೋಡಿ ಎನರ್ಜಿ ಫುಲ್ ಬಂದಿ ನೋಡ್ರಿ ಔಟ್ ಸೈಡ್. ಇದು ಆಯ್ತು, ಗುಂಪು ಕಟ್ಕೊಂಡು ನಿಂತು ಬಿಟ್ಟವ್ರೆ. ಹೌದು, ಫುಲ್ ಗುಂಪು ಕಟ್ಕೊಂಡ್ ನಿಂತು ಬಿಟ್ಟರು. ಸೊ ಅದಕ್ಕೆ ನಾವ್ ಈ ಕಡೆ ಬಂದ್ವಿ. ಯಾಕಂದ್ರೆ ನಾವು ನಿಮ್ಗೆ ಫಸ್ಟ್ ಹೇಳಿದ್ವಿ ನಮ್ಗೆ ಕಾಂಟ್ರವರ್ಸಿ ಬೇಡ ಅಂತ ಹೇಳಿ. ಇದು ನೋಡ್ರಿ ಫುಲ್ ಏರಿಯಾ ಇದು. ಈ ಕಡೆ ಹೋದ್ರೆ ಇದು ಮೆಟ್ರೋ ಅನ್ನಿಸ್ತದಲ್ಲ, ಇದು ಮೆಟ್ರೋ.
ಒಳಗಿಂದ ಮೆಟ್ರೋ. ಗೈಸ್ ನಾವ್ ಹೆಂಗ್ ಬಂದ್ರೆ ಹೆಂಗ್ ಬರ್ತಾ ಇದೀವಿ ಅಂತಾನೆ ಗೊತ್ತಾಯ್ತಿಲ್ಲ ನಮ್ಗೆ. ಇವಾಗ ಗೊತ್ತಾಯ್ತು ನಮ್ಗೆ. ಅಲ್ಲಿ ಮೆಟ್ರೋ ಇಳಿದ್ಬಿಟ್ಟು ಅಲ್ಲಿ ಬಂದ್ರೆ ಹಿಂಗೆ ಹೋದ್ರೆ ಆ ಕಡೆ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಇದು ಮೆಟ್ರೋ ಸ್ಟೇಷನ್. ಇದು ಮೆಟ್ರೋ ಸ್ಟೇಷನ್ ಗೊತ್ತೇ ಆಗಿಲ್ಲ ನನಗೆ. ನಾ ಇಲ್ಲಿ ಬಂದ್ಮೇಲೆ ಗೊತ್ತಾಗೈತೆ ರಿಯಲಿ ಹೇಳ್ಬೇಕು ಅಂತಂದ್ರೆ. ಗೈಸ್ ಏನಪ್ಪಾ ಗಾಯ್ಸ್ ನೋಡ್ರಿ ನೋಡ್ರಿ ಸಖತ್ತಾಗೈತಿ. ನೈಟ್ ಹೊತ್ತನು ಬಾಳ ಚಲೋ ಐತಿ. ಅಕ್ಕ ಹಂಗೆ ನೋಡ್ಕೊಂಡಿಲ್ಲ ಅವಳಲ್ಲಿ ಯಾರು ಓದ್ಲ ಕಡೆ. ಸೊ ಗೈಸ್ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಈ ಗೇಟ್ಗಳನ್ನ ಎಲ್ಲಾ ಇದಕ್ಕೂ ಇವಾಗ ನಾವು ಇಳಿತೀವಲ್ವಾ, ಯಾವ್ಯಾವ ಒಂದು ಏರಿಯಾಕ್ಕೆ ಬಸ್ಗಳು ಹೋಗುತ್ತೋ ಆ ಏರಿಯಾಕ್ಕೆಲ್ಲ ನಾವು ಇವಾಗ ಈ ತರ ಇಳಿತಾ ಇದ್ವಿ, ಹೌದಲ್ವಾ? ಸೊ ಇವಾಗ ಏನಪ್ಪಾ ಅಂದ್ರೆ ಗೇಟ್ಗಳನ್ನ ಮಾಡಿದ್ದಾರೆ. ಸೊ ಇವಾಗ ಯಾರು ಕೂಡ ಇಲ್ಲಿ ತಿರ್ಗಾಡಂಗಿಲ್ಲ, ಈ ಗೇಟ್ ನ ಕ್ಲೋಸ್ ಮಾಡ್ತಾರೆ. ಯಾರು ಇಲ್ಲಿ ನಿಂದ್ರಂಗಿಲ್ಲ, ತಿರ್ಗಾಡೋಂಗಿಲ್ಲ. ಅದು ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಅಪ್ಡೇಟ್ ಮಾಡಿದ್ದಾರೆ, ಅದೊಂದು ಖುಷಿ. ಬನ್ನಿ ಇವಾಗ ಮುಂದೆ ಹೋಗೋಣ. ಅಂದ್ರೆ ಈ ತರ ಏರಿಯಾಗಳ ಒಳಗ ಇವರು ಸ್ಟ್ರಿಕ್ ಮಾಡ್ಯಾರ, ಬಟ್ ಮಾಡೋ ಅಂತ ಏರಿಯಾಗಳ ಒಳಗ ಸ್ಟ್ರಿಕ್ ಮಾಡಿಲ್ಲ ಅಂತ ಹೇಳಕತ್ತಾಳಕಿ. ಅವಾಗ್ಲೇ ನಾವ್ ಅಂಡರ್ ಗ್ರೌಂಡ್ ಒಳಗ ಏನ್ ಹೋಗಿದ್ವಲ್ಲ, ಅಲ್ಲಿ ಹೋಗಿ ಸ್ಟ್ರಿಕ್ ಮಾಡಿದ್ರ ಅಂತಂದ್ರ ಅಲ್ಲಿ ಜನ ಇರಲ್ಲ. ಬಟ್ ಇವ್ರು ಅಲ್ಲಿ ಹೋಗಂಗಿಲ್ಲ, ಮಂದಿ ಕಾಣಂಗ ಅಷ್ಟೇ ಡ್ಯೂಟಿ ಮಾಡ್ತಾರೆ ಇವ್ರು. ಅಂದ್ರೆ ನಾವ್ ಮಾಡಕತ್ತೀವಿ ಅಂತ ಅವರೆಲ್ಲ ಸಂಧ್ಯಾಗ ಮಾಡ್ಲಕತ್ತಾರಲ್ಲ, ಸಂಧ್ಯಾಗ್ಲೇ ಜನ ತಿರ್ಗಾಡೋದು. ಇವಾಗ ನೋಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟು ಹೆಣ್ಮಕ್ಳು ತಿರ್ಗಾಡ್. ನಾನು ಹೇಳ್ತಿರೋದು ಏನಾದ್ರು ತಪ್ಪಿತ್ತಂದ್ರೆ ಚಪ್ಪಲಿ ತಗೊಂಡ್ ಹೊಡಿರಿ, ನನ್ಗೆ ನಾನ್ ಬ್ಯಾಡ ಅಂತ ಹೇಳಲ್ಲ. ಅಲ್ಲಿ ಅಂಡರ್ ಗ್ರೌಂಡ್ ಪಾಸ್ ಏನ್ ಇದೆಯಲ್ಲ, ಆಗ ಅಲ್ಲಿ ತುಂಬಾ ಜನ ನಿಂತ್ಕೊಂಡಿದ್ರು. ನಾವ್ ಹಗ್ಲತ್ತಲ್ಲಿ ಎಷ್ಟ್ ಜನ ನಿಂತಿದ್ರಿ, ನಾವ್ ರಾತ್ರಿ ಹೊತ್ತು ಇವಾಗ ಎಷ್ಟ್ ಜನ ನಿಂತಿರ್ಬಹುದು. ಬಟ್ ನಾವ್ ಇವಾಗ ಅಲ್ಲಿ ಹೋಗಲ್ಲ ಗೈಸ್. ನಮ್ ಕಾಂಟ್ರವರ್ಸಿ ಬೇಡ ಅಂತ ಅವಾಗೆ ಅಂದ್ಬಿಟ್ಟಿಲ್ಲ. ಇಲ್ಲ ಹೋಗ್ತೀವಿ, ಬಟ್ ಅವ್ರದ್ದು ನಾವು ತೋರ್ಸಲ್ಲ. ಹಂಗೂ ಏನಾದ್ರು ಗೊಪ್ಲೆ ತಗೋಬೇಕಂದ್ರೆ, ಗುಟ್ಟಾಗಿ ತಗೋಬೇಕಂದ್ರೆ ಹಂಗೂ ಕ್ಲಿಪ್ ತಗೊಂಡ್ ಹಾಕಿರ್ತೀವಿ. ನಾವ್ ಜಸ್ಟ್ ತೋರ್ಸಕತ್ತೀವಿ ನೈಟ್ ಹೊತ್ತಿಗೆ ಹೆಂಗಿರ್ತದ ಅಂತ ಹೇಳಿ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಜಗಳ ಹಾಡಕ್ ನಿಂತಿಲ್ಲ ಅಷ್ಟೇ. ಸುಮ್ನೆ ಯಾಕೆ ಕಾಂಟ್ರವರ್ಸಿ, ಯಾಕೆ ಜಗಳ ಬೇಕು, ಜಗಳ ಬೇಕು, ಹೌದಲ್ವಾ? ನಾವಾಯ್ತು ನಮ್ ಕೆಲ್ಸ ಏನಂತ ಬಂದಿದೆ ಆ ಕೆಲ್ಸ ಮುಗಿಸಿ ಹೋಗ್ತೀವಿ. ಈ ಕೆಲ್ಸನ ಮಾಡ್ಬೇಕಾದವ್ರೆ ಸುಮ್ನೆ ಕುತ್ಕೊಂಡಿರ್ಬೇಕಾದ್ರೆ ನಾವ್ ಎಷ್ಟೊಂದ್ರಿ ವಿಡಿಯೋ ಮಾಡೋದು ಹೇಳ್ರಿ, ಎಷ್ಟಂತ ತಗೊಳ್ಳೋದು. ನಾನೊಬ್ಳೆ ಅಲ್ಲ, ಎಂತೆಂತ ಬ್ಲಾಗರ್ ಮಾಡಿದಾರೆ, ಯೂಟ್ಯೂಬರ್ಸ್ ಮಾಡಿದಾರೆ. ಆದ್ರೂ ಅದಕ್ಕೇನು ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದ್ರೆ. ಫ್ರೆಂಡ್ಸ್ ನೋಡಿ, ನೀವೇನ್ 5 ಗಂಟೆ ಮೇಲೆ ನಾವು ತೋರಿಸಿದ್ವಲ್ವಾ ಯಾವ ತರ ಜನ ನಿಂತಿದ್ರು ಅಲ್ಲಿ ಅಂತ ಅಂದ್ಬಿಟ್ಟು. ಇವಾಗ್ಲೂ ಅಷ್ಟೇ ನಾವೇನ್ ಜಾಸ್ತಿ ಒಳಗಡೆ ಹೋಗಿ ಏನು ನೋಡಿಲ್ಲ, ಯಾಕಂದ್ರೆ ಕಾಂಟ್ರವರ್ಸಿ ಬೇಡ ನಮ್ಗೆ, ಅವ್ರ ಹತ್ರ ಜಗಳ ಬೇಡ ಅಂತ ಜಸ್ಟ್ ಪಾಸ್ ಆದಾಗ ಫುಟೇಜ್ ತಗೊಂಡಿರೋದಿದು. ಸೊ ಇನ್ನು ಒಳಗಡೆ ತುಂಬಾ ಜನ ನಿಂತಿದ್ದಾರೆ, ನಮ್ಗೆ ಬೇಡ ಅಂತಂದ್ಬಿಟ್ಟು ಬಿಟ್ಟಾಗಿರೋದು. ಸೊ ಏನಪ್ಪಾ ಅಂತಂದ್ರೆ ಈ ತರ ಮೆಜೆಸ್ಟಿಕಲ್ಲಿ ಇರುತ್ತೆ, ನೀವು ಹುಷಾರಾಗಿ ತಿರ್ಗಾಡಿ. ನೈಟ್ ಹೊತ್ತಲ್ಲಿ ಸ್ವಲ್ಪ ಜಾಗೃತೆಯಿಂದಿರಿ. ಹೆಣ್ಮಕ್ಳು ಅಷ್ಟೇ ಸೇಫ್ ಆಗಿರಿ, ಸೇಫಾಗಿ ಮನೆಗೆ ತಲುಪಿ. ಇದು ಈ ಕಡೆನೆ ತಾನೇ ಹೋಗೋದು, ಇದು ಯಾವ ಕಡೆ ಸೈಡ್ ಹೋಗುತ್ತೆ? ಅದು ರೈಲ್ವೆ ಸ್ಟೇಷನ್ ಹೋಗುತ್ತೆ, ಇದು ಹೊರಗಡೆ ಹೋಗುತ್ತೆ. ಇದು ಹೊರಗಡೆ ಹೋಗುತ್ತಾ? ಇವಾಗ ನಾವು ಊರಿಗೆ ಹೋಗ್ಬೇಕಾಗಿರೋದು ಈ ಕಡೆಯಿಂದ, ನಮ್ದು ಈ ಕಡೆಯಿಂದ ಈ ಕಡೆ. ಗೈಸ್ ನೋಡಿದ್ರಲ್ಲ, ಕಡೆ ಒಂದು ವೇ ಬರುತ್ತೆ, ಈ ಕಡೆ ಒಂದು ವೇ ಬರುತ್ತೆ. ಬಟ್ ಗೈಸ್ ನೋಡಿದ್ರಲ್ಲ ನಮ್ಮ ಮೆಜೆಸ್ಟಿಕ್ ನ ಇವತ್ತಿನ ಜರ್ನಿ ಹೆಂಗಿತ್ತು ಅಂತ ಹೇಳಿ. ಸೊ ಈ ಕಡೆ ಯಾರು ಹೊಸದಾಗ ಬರೋರು ಅಥವಾ ರೆಗ್ಯುಲರ್ ಆಗಿ ಓಡಾಡೋರು ಇದ್ರಿ ಅಂತಂದ್ರೆ ಹುಷಾರಾಗಿ ಓಡಾಡ್ರಿ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರ್ರಿ ಅಂತ ಹೇಳೋ ಸಲಂದೇ ಇವತ್ತಿನ ಈ ವಿಡಿಯೋ ಮಾಡಿದ್ದ ಅಷ್ಟೇ. ಏನಂತೀರ ವರ್ಷಿಣಿ? ನಿಜವಾಗ್ಲೂ ಅಕ್ಕ, ಯಾಕಂತಂದ್ರೆ ಫಸ್ಟ್ ಟೈಮ್ ಬಂದವ್ರಿಗಂತೂ ಇವತ್ತಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರು ಫಸ್ಟ್ ಟೈಮ್ ಮೆಜೆಸ್ಟಿಕ್ ಬಂದಿದ್ದೀರಾ, ಬೆಂಗಳೂರಿಗೆ ಬಂದವರೆಲ್ಲ ಮೆಜೆಸ್ಟಿಕ್ ಬಂದಿರ್ತೀರಾ. ಸೊ ನೀವು ಎಚ್ಚರಿಕೆಯಿಂದ ಇರಿ. ಸೊ ಏನಪ್ಪಾ ಅಂತಂದ್ರೆ ಅಲ್ಲಿ ಇಲ್ಲಿ ಎಲ್ಲೋ ನಿಂದ್ರಬೇಡಿ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು, ಓಕೆನಾ, ಅಲ್ಲಿ ಇಲ್ಲಿ ಯಾರು ನಿಂದ್ರಕ್ ಹೋಗ್ಬೇಡಿ. ಮೇನ್ ಯಾವ್ದಾವ್ ಪಾಯಿಂಟ್ ಅಂತ ತೋರಿಸಿದೀವಿ, ಎಲ್ಲೆಲ್ಲಿ ನಿಂತ್ಕೋಬಾರ್ದು, ಎಲ್ಲೆಲ್ಲಿ ಏನಿದೆ ಅಂತ. ಯಾಕಂದ್ರೆ ಅಲ್ಲಿ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೇನೋ ಗೊತ್ತಿರಲ್ಲ ಹೆಣ್ಮಕ್ಳಿಗೆ. ಎಲ್ಲ ಒಂದ್ ಕಡೆ ಕೂತಿರ್ತಾರೆ, ನಿಂತಿರ್ತಾರೆ. ಅವಾಗ ಜನ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂತಾನು ನಿಮಗ್ ನಾವು ತೋರಿಸಿದೀವಿ. ದಯವಿಟ್ಟು ಎಲ್ಲಿ ಬಂದರೆ ಕುತ್ಕೋಬೇಡಿ, ಎಲ್ಲಿ ಬಂದರೆ ನಿಂತ್ಕೋಬೇಡಿ. ಫ್ಯಾಮಿಲಿ ಹತ್ರ ಇರಿ, ಜನರ ಹತ್ರ ಇರಿ. ಸೊ ಸೇಫ್ ತೋರಿಸಿರ್ತಕ್ಕಂತಹ ಪಾಯಿಂಟ್ ಗಳ ಹತ್ರ ಮಾತ್ರ ಮರ್ತನು ಹೋಗಕ್ ಹೋಗ್ಬೇಡ್ರಿ. ಸೊ ಕೇರ್ಫುಲ್ ಆಗಿರಿ. ಇನ್ನ ಯಾರೆಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಅಂಡ್ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು. ಇನ್ನು ಯಾರೆಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ, ಬೇಗ ಬೇಗ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು.